ಕೋಗಿಲು ಲೇಔಟ್ನ ಕರಾಳ ಸತ್ಯಗಳು ಒಂದಾದ ಮೇಲೆ ಒಂದು ಬಯಲಾಗ್ತಾನೆ ಇದ್ದಾವೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮೂಲಕ ಕೋಗಿಲು ಲೇಔಟ್ನಲ್ಲಿ ಇದ್ದ ನಿವಾಸಿಗಳು ಇಲ್ಲಿಯವರಲ್ಲ, ಬೇರೆ ರಾಜ್ಯದವರು ಅಂತ ಹೇಳಿ ನಾವು ವರದಿಯನ್ನ ಮಾಡಿದ್ವಿ. ಅದಾದ ನಂತರ ಸರ್ಕಾರದ ಕೆಲವು ವರದಿ ಪ್ರಕಾರ ಪೂರಕವಾದಂತಹ ಮಾಹಿತಿ ಲಭ್ಯ ಆಗಿದೆ. ಅದೇನಂತ ಹೇಳಿದ್ರೆ ಬಹುತೇಕ ಜನ ಕರ್ನಾಟಕದವರು ಅಲ್ವೇ ಅಲ್ಲ, ಅವರು ಹೊರ ರಾಜ್ಯದವರು ಅನ್ನೋದು. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಗೆದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ ಸತ್ಯ. ಫ್ಲಾಟ್ಗಾಗಿ ಕಳ್ಳಾಟ, ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡ್ತಾ ಇದೆ. ಅಕ್ರಮ ವಾಸಿಗಳಿಗೆ ಸರ್ಕಾರ ಸಕ್ರಮ ಸೂರು ಕೊಡ್ತಾ ಇದೆಯಂತ ಜನ ಚೀಮಾರಿ ಹಾಕ್ತಿದ್ದಾರೆ. ಈ ಮತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಫೋಟಕ ಸಂಗತಿಯನ್ನ ಬಯಲಿಗೆ ಎಳೆದಿದೆ. ಕೋಗಿಲು ಲೇಔಟ್ನ ಕರಾಳತೆ ಬಗೆದಷ್ಟು ಬಯಲಾಗ್ತಾ ಇದೆ. ಮೊನ್ನೆಯಷ್ಟೇ ಕೋಗಿಲು ಲೇಔಟ್ನಲ್ಲಿ ಹೊರ ರಾಜ್ಯದವರು ಸೇರಿ ಬೇರೆಯವರು ವಾಸವಿದ್ದಾರೆ ಅಂತ ಸುದ್ದಿ ಮಾಡಿದ್ವಿ. ಇದೀಗ ಅದಕ್ಕೆ ಪೂರಕವಾದ ಮತ್ತಷ್ಟು ಸಾಕ್ಷಿಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕೋಗಿಲು ಲೇಔಟ್ನಲ್ಲಿ ಇಲ್ಲಿ ಡೆಮಾಲಿಷ್ ಆಗಿದ್ದು 167 ಮನೆ. ಆದರೆ ಮನೆ ಬೇಕೆಂದು ಅರ್ಜಿ ಹಾಕಿದ್ದು ಬರೋಬ್ಬರಿ 250 ಮಂದಿ. ಈ ಅಂಕಿಅಂಶಗಳ ವ್ಯತ್ಯಾಸವನ್ನ ಕೆದಕಿದ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ದಾಖಲೆ ಇಲ್ಲದಿದ್ರೂ ಮನೆಗಾಗಿ ಅರ್ಜಿ ಸಲ್ಲಿಕೆ. ಹೊರ ರಾಜ್ಯದವರಿಂದಲೂ ಫ್ಲಾಟ್ಗೆ ಬೇಡಿಕೆ. ಅಕ್ರಮ ಒತ್ತುವರಿದಾರರಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತಂತೆ. ಸರ್ಕಾರದಿಂದಲೇ ಲೋನ್ ಅಡಿಯಲ್ಲೇ ಫ್ಲಾಟ್ ಬಗ್ಗೆ ಸಿಗಲಿದೆ. ಸರ್ವೆ ಅಧಿಕಾರಿಗಳ ಮುಂದೆ ನಮ್ಮ ಮನೆ ಇಲ್ಲೇ ಇತ್ತು, ಡೆಮಾಲಿಷ್ ಆಗಿದೆ, ಮನೆ ಕೊಡಿ ಅಂತ ಕೆಲವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ವೇಳೆ ಅರ್ಜಿದಾರರ ಅಸಲಿಯತ್ತು ಪಟಾಬಯಲಾಗಿದೆ. ಇನ್ನು ಕೆಲವರಂತೂ ಯಾವುದೇ ದಾಖಲೆ ಇಲ್ಲದಿದ್ರೂ ನಮ್ಮನೆ ಕೂಡ ಹೋಗಿದೆ ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಒಬ್ಬರ ಅರ್ಜಿ ರಿಜೆಕ್ಟ್ ಕೂಡ ಆಗಿದೆ. ನಮಗೂ ಮನೆ ಕೊಡಿ, ಯಾವುದೇ ದಾಖಲಾತಿ ಇಲ್ಲದಿದ್ರೂ 5 ಮನೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಹಾಕಿದ 5 ವಾಸಿಂ ಲೇಔಟ್ ಸರ್ವೆಯಲ್ಲಿ ಭಾಗಿಯಾಗಿದ್ರು. ಡಿಜೆಹಳ್ಳಿಯಿಂದ ಒಬ್ಬರು, ಪಿಳ್ಳಣ್ಣ ಗಾರ್ಡನ್ನಿಂದ ಒಬ್ಬರು ಅರ್ಜಿಯನ್ನು ಹಾಕಿದ್ದಾರೆ. ಉತ್ತರ ಪ್ರದೇಶದ ಒಬ್ಬರಿಂದಲೂ ಕೂಡ ಮನೆಗೆ ಅರ್ಜಿ ಸಲ್ಲಿಕೆಯಾಗಿದೆ. ಟಿಪ್ಪು ನಗರದ 4 ಕೂಡ ಪುನರ್ವಸತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಂಧ್ರಪ್ರದೇಶದ 2 ಕೂಡ ನಿವಾಸಕ್ಕೆ ಮನವಿ ಮಾಡಲಾಗಿದೆ. ಆದರೆ ಕೊಟ್ಟಿರುವ ಮಾಹಿತಿಗೂ ದಾಖಲೆಗಳಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ವಾಸವಿದ್ದುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದರೂ ಮನೆಗಾಗಿ ಅರ್ಜಿಯನ್ನ ಸಲ್ಲಿಸಿದ್ಯಾಕೆ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನ ಸಲ್ಲಿಸಿದ್ರು? ಇವರಿಗೆ ಸೂರು ಸಿಗುತ್ತೆ ಎಂಬ ಭರವಸೆ ನೀಡಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನ ಕರಾಳ ಸತ್ಯಗಳು ಒಂದಾದ ಮೇಲೆ ಒಂದು ಬಯಲಾಗ್ತಾನೆ ಇದ್ದಾವೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮೂಲಕ ಕೋಗಿಲು ಲೇಔಟ್ನಲ್ಲಿ ಇದ್ದ ನಿವಾಸಿಗಳು ಇಲ್ಲಿಯವರಲ್ಲ, ಬೇರೆ ರಾಜ್ಯದವರು ಅಂತ ಹೇಳಿ ನಾವು ವರದಿಯನ್ನ ಮಾಡಿದ್ವಿ. ಅದಾದ ನಂತರ ಸರ್ಕಾರದ ಕೆಲವು ವರದಿ ಪ್ರಕಾರ ಪೂರಕವಾದಂತಹ ಮಾಹಿತಿ ಲಭ್ಯ ಆಗಿದೆ. ಅದೇನಂತ ಹೇಳಿದ್ರೆ ಬಹುತೇಕ ಜನ ಕರ್ನಾಟಕದವರು ಅಲ್ವೇ ಅಲ್ಲ, ಅವರು ಹೊರ ರಾಜ್ಯದವರು ಅನ್ನೋದು. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಗೆದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ ಸತ್ಯ. ಫ್ಲಾಟ್ಗಾಗಿ ಕಳ್ಳಾಟ, ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡ್ತಾ ಇದೆ. ಅಕ್ರಮ ವಾಸಿಗಳಿಗೆ ಸರ್ಕಾರ ಸಕ್ರಮ ಸೂರು ಕೊಡ್ತಾ ಇದೆಯಂತ ಜನ ಚೀಮಾರಿ ಹಾಕ್ತಿದ್ದಾರೆ. ಈ ಮತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಫೋಟಕ ಸಂಗತಿಯನ್ನ ಬಯಲಿಗೆ ಎಳೆದಿದೆ. ಕೋಗಿಲು ಲೇಔಟ್ನ ಕರಾಳತೆ ಬಗೆದಷ್ಟು ಬಯಲಾಗ್ತಾ ಇದೆ. ಮೊನ್ನೆಯಷ್ಟೇ ಕೋಗಿಲು ಲೇಔಟ್ನಲ್ಲಿ ಹೊರ ರಾಜ್ಯದವರು ಸೇರಿ ಬೇರೆಯವರು ವಾಸವಿದ್ದಾರೆ ಅಂತ ಸುದ್ದಿ ಮಾಡಿದ್ವಿ. ಇದೀಗ ಅದಕ್ಕೆ ಪೂರಕವಾದ ಮತ್ತಷ್ಟು ಸಾಕ್ಷಿಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕೋಗಿಲು ಲೇಔಟ್ನಲ್ಲಿ ಇಲ್ಲಿ ಡೆಮಾಲಿಷ್ ಆಗಿದ್ದು 167 ಮನೆ. ಆದರೆ ಮನೆ ಬೇಕೆಂದು ಅರ್ಜಿ ಹಾಕಿದ್ದು ಬರೋಬ್ಬರಿ 250 ಮಂದಿ. ಈ ಅಂಕಿಅಂಶಗಳ ವ್ಯತ್ಯಾಸವನ್ನ ಕೆದಕಿದ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ.
ದಾಖಲೆ ಇಲ್ಲದಿದ್ರೂ ಮನೆಗಾಗಿ ಅರ್ಜಿ ಸಲ್ಲಿಕೆ. ಹೊರ ರಾಜ್ಯದವರಿಂದಲೂ ಫ್ಲಾಟ್ಗೆ ಬೇಡಿಕೆ. ಅಕ್ರಮ ಒತ್ತುವರಿದಾರರಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತಂತೆ. ಸರ್ಕಾರದಿಂದಲೇ ಲೋನ್ ಅಡಿಯಲ್ಲೇ ಫ್ಲಾಟ್ ಬಗ್ಗೆ ಸಿಗಲಿದೆ. ಸರ್ವೆ ಅಧಿಕಾರಿಗಳ ಮುಂದೆ ನಮ್ಮ ಮನೆ ಇಲ್ಲೇ ಇತ್ತು, ಡೆಮಾಲಿಷ್ ಆಗಿದೆ, ಮನೆ ಕೊಡಿ ಅಂತ ಕೆಲವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ವೇಳೆ ಅರ್ಜಿದಾರರ ಅಸಲಿಯತ್ತು ಬಟಾಬಯಲಾಗಿದೆ. ಇನ್ನು ಕೆಲವರಂತೂ ಯಾವುದೇ ದಾಖಲೆ ಇಲ್ಲದಿದ್ರೂ ನಮ್ಮನೆ ಕೂಡ ಹೋಗಿದೆ ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಒಬ್ಬರ ಅರ್ಜಿ ರಿಜೆಕ್ಟ್ ಕೂಡ ಆಗಿದೆ. ನಮಗೂ ಮನೆ ಕೊಡಿ, ಯಾವುದೇ ದಾಖಲಾತಿ ಇಲ್ಲದಿದ್ರೂ 5 ಮನೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಹಾಕಿದ 5 ವಾಸಿಂ ಲೇಔಟ್ ಸರ್ವೆಯಲ್ಲಿ ಭಾಗಿಯಾಗಿದ್ರು. ಡಿಜೆಹಳ್ಳಿಯಿಂದ ಒಬ್ಬರು, ಪಿಳ್ಳಣ್ಣ ಗಾರ್ಡನ್ನಿಂದ ಒಬ್ಬರು ಅರ್ಜಿಯನ್ನು ಹಾಕಿದ್ದಾರೆ. ಉತ್ತರ ಪ್ರದೇಶದ ಒಬ್ಬರಿಂದಲೂ ಕೂಡ ಮನೆಗೆ ಅರ್ಜಿ ಸಲ್ಲಿಕೆಯಾಗಿದೆ. ಟಿಪ್ಪು ನಗರದ 4 ಕೂಡ ಪುನರ್ವಸತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಂಧ್ರಪ್ರದೇಶದ 2ರಿಂದಲೂ ಕೂಡ ನಿವಾಸಕ್ಕೆ ಮನವಿ ಮಾಡಲಾಗಿದೆ. ಆದರೆ ಕೊಟ್ಟಿರುವ ಮಾಹಿತಿಗೂ ದಾಖಲೆಗಳಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ವಾಸವಿದ್ದುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದರೂ ಮನೆಗಾಗಿ ಅರ್ಜಿಯನ್ನ ಸಲ್ಲಿಸಿದ್ಯಾಕೆ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನು ಸಲ್ಲಿಸಿದ್ರು? ಇವರಿಗೆ ಸೂರು ಸಿಗುತ್ತೆ ಎಂಬ ಭರವಸೆ ನೀಡಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನ ಕರಾಳ ಸತ್ಯಗಳು ಒಂದಾದ ಮೇಲೆ ಒಂದು ಬಯಲಾಗ್ತಾನೆ ಇದ್ದಾವೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮೂಲಕ ಕೋಗಿಲು ಲೇಔಟ್ನಲ್ಲಿ ಇದ್ದ ನಿವಾಸಿಗಳು ಇಲ್ಲಿಯವರಲ್ಲ, ಬೇರೆ ರಾಜ್ಯದವರು ಅಂತ ಹೇಳಿ ನಾವು ವರದಿಯನ್ನ ಮಾಡಿದ್ವಿ. ಅದಾದ ನಂತರ ಸರ್ಕಾರದ ಕೆಲವು ವರದಿ ಪ್ರಕಾರ ಪೂರಕವಾದಂತಹ ಮಾಹಿತಿ ಲಭ್ಯ ಆಗಿದೆ. ಅದೇನಂತ ಹೇಳಿದ್ರೆ ಬಹುತೇಕ ಜನ ಕರ್ನಾಟಕದವರು ಅಲ್ವೇ ಅಲ್ಲ, ಅವರು ಹೊರ ರಾಜ್ಯದವರು ಅನ್ನೋದು. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಗೆದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ ಸತ್ಯ. ಫ್ಲಾಟ್ಗಾಗಿ ಕಳ್ಳಾಟ, ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡ್ತಾ ಇದೆ. ಅಕ್ರಮ ವಾಸಿಗಳಿಗೆ ಸರ್ಕಾರ ಸಕ್ರಮ ಸೂರು ಕೊಡ್ತಾ ಇದೆ ಅಂತ ಜನ ಚೀಮಾರಿ ಹಾಕ್ತಿದ್ದಾರೆ. ಈ ಮಧ್ಯೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಫೋಟಕ ಸಂಗತಿಯನ್ನ ಬಯಲಿಗೆ ಎಳೆದಿದೆ. ಕೋಗಿಲು ಲೇಔಟ್ನ ಕರಾಳತೆ ಬಗೆದಷ್ಟು ಬಯಲಾಗ್ತಾ ಇದೆ. ಮೊನ್ನೆಯಷ್ಟೇ ಕೋಗಿಲು ಲೇಔಟ್ನಲ್ಲಿ ಹೊರ ರಾಜ್ಯದವರು ಸೇರಿ ಬೇರೆಯವರು ವಾಸವಿದ್ದಾರೆ ಅಂತ ಸುದ್ದಿ ಮಾಡಿದ್ವಿ. ಇದೀಗ ಅದಕ್ಕೆ ಪೂರಕವಾದ ಮತ್ತಷ್ಟು ಸಾಕ್ಷಿಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕೋಗಿಲು ಲೇಔಟ್ನಲ್ಲಿ ಇಲ್ಲಿ ಡೆಮಾಲಿಷ್ ಆಗಿದ್ದು 167 ಮನೆ. ಆದರೆ ಮನೆ ಬೇಕೆಂದು ಅರ್ಜಿ ಹಾಕಿದ್ದು ಬರೋಬ್ಬರಿ 250 ಮಂದಿ. ಈ ಅಂಕಿಅಂಶಗಳ ವ್ಯತ್ಯಾಸವನ್ನ ಕೆದಕಿದ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ದಾಖಲೆ ಇಲ್ಲದಿದ್ರೂ ಮನೆಗಾಗಿ ಅರ್ಜಿ ಸಲ್ಲಿಕೆ. ಹೊರ ರಾಜ್ಯದವರಿಂದಲೂ ಫ್ಲಾಟ್ಗೆ ಬೇಡಿಕೆ. ಅಕ್ರಮ ಒತ್ತುವರಿದಾರರಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತಂತೆ. ಸರ್ಕಾರದಿಂದಲೇ ಲೋನ್ ಅಡಿಯಲ್ಲೇ ಫ್ಲಾಟ್ ಬಗ್ಗೆ ಸಿಗಲಿದೆ. ಸರ್ವೆ ಅಧಿಕಾರಿಗಳ ಮುಂದೆ ನಮ್ಮ ಮನೆ ಇಲ್ಲೇ ಇತ್ತು, ಡೆಮಾಲಿಷ್ ಆಗಿದೆ, ಮನೆ ಕೊಡಿ ಅಂತ ಕೆಲವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ವೇಳೆ ಅರ್ಜಿದಾರರ ಅಸಲಿಯತ್ತು ಬಟಾಬಯಲಾಗಿದೆ. ಇನ್ನು ಕೆಲವರಂತೂ ಯಾವುದೇ ದಾಖಲೆ ಇಲ್ಲದಿದ್ರೂ ನಮ್ಮನೆ ಕೂಡ ಹೋಗಿದೆ ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಒಬ್ಬರ ಅರ್ಜಿ ರಿಜೆಕ್ಟ್ ಕೂಡ ಆಗಿದೆ. ನಮಗೂ ಮನೆ ಕೊಡಿ, ಯಾವುದೇ ದಾಖಲಾತಿ ಇಲ್ಲದಿದ್ರೂ 5 ಮನೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಹಾಕಿದ 5 ವಾಸಿಂ ಲೇಔಟ್ ಸರ್ವೆಯಲ್ಲಿ ಭಾಗಿಯಾಗಿದ್ರು. ಡಿಜೆಹಳ್ಳಿಯಿಂದ ಒಬ್ಬರು, ಪಿಳ್ಳಣ್ಣ ಗಾರ್ಡನ್ನಿಂದ ಒಬ್ಬರು ಅರ್ಜಿಯನ್ನು ಹಾಕಿದ್ದಾರೆ. ಉತ್ತರ ಪ್ರದೇಶದ ಒಬ್ಬರಿಂದಲೂ ಕೂಡ ಮನೆಗೆ ಅರ್ಜಿ ಸಲ್ಲಿಕೆಯಾಗಿದೆ. ಟಿಪ್ಪು ನಗರದ 4 ಕೂಡ ಪುನರ್ವಸತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಂಧ್ರಪ್ರದೇಶದ 2ರಿಂದಲೂ ಕೂಡ ನಿವಾಸಕ್ಕೆ ಮನವಿ ಮಾಡಲಾಗಿದೆ. ಆದರೆ ಕೊಟ್ಟಿರುವ ಮಾಹಿತಿಗೂ ದಾಖಲೆಗಳಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ವಾಸವಿದ್ದುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದರೂ ಮನೆಗಾಗಿ ಅರ್ಜಿಯನ್ನ ಸಲ್ಲಿಸಿದ್ಯಾಕೆ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನು ಸಲ್ಲಿಸಿದ್ರು? ಇವರಿಗೆ ಸೂರು ಸಿಗುತ್ತೆ ಎಂಬ ಭರವಸೆ ನೀಡಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.